ಹೀಗಾಗಿ ಇವತ್ತು ಒಂದು ರೀತಿಯಿಂದ ಬಿ ಜೆ ಪಿ ಕಾಂಗ್ರೆಸ್ಗಿಂತಲೂ ಈ ಅಡ್ವರ್ಟೈಸ್ ಲೋಕದೊಳಗೆ ಮುಂದಾಗ್ಯದ ಮತ್ತು ಒಂದು ರೀತಿಯಿಂದ ಇದು ಸೋತು ಹೋಗ್ಯದ ಅನ್ನುವಂಥ ಮಾತನ್ನು ನಾವಿಲ್ಲಿ ನೆನಪಿಸಬೇಕಾಗಿದೆ. ಈಗ ಇಡೀ ಇವತ್ತು ಮೀಡಿಯಾ ಇವರ ಪ್ರಚಾರವನ್ನು ಬಿ ಜೆ ಪಿ ಅದು ಹಿಂದುಳಿದ ಪ್ರಚಾರವನ್ನು ತೆಗೆದುಕೊಳ್ಳೋದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿಕ್ಕತ್ತದ. ಅದರಲ್ಲೂ ವರ್ಲ್ಡ್ ವೈಡ್ ಪ್ರಸಾರವುಳ್ಳಂಥ ಕಂಪ್ನಿಗಳು ಸಾಕಷ್ಟು ಇಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ಸೊಳಗೆ ಬರ್ತಾ ಇದ್ದಾರೆ. ಹೌದು, ನಮ್ಮ ದೇಶ ಇವತ್ತು ಇಂಪ್ರೂವ್ ಆಗ್ಲಿಕ್ಕತ್ತದ, ಹೌದು ನಮ್ಮ ದೇಶ ಇವತ್ತು ಮುಂದುವರ್ಲಿಕ್ಕತ್ತದ ಅಂತ ಹೇಳ್ಕೋಬೋದು, ಇಲ್ಲಂತಲ್ಲ. ಅದು ಏನಪ್ಪ ಅಂದ್ರೆ ಈ ರೀತಿಯಾಗಿ ನಮ್ಮನ್ನು ನಾವು ಎಕ್ಸ್ಪೋರ್ಟ್ ಮಾಡ್ಕೊಂಡು ಮಾಡುವಂಥದ್ದು ಅಂತ. ಅದು ಚುನಾವಣೆಗಳಲ್ಲೇ ಸುಳ್ಳು ಪ್ರಚಾರಗಳನ್ನ, ಸುಳ್ಳು ಮಾತುಗಳನ್ನ ಹೇಳುವಂಥವು. ಮತ್ತು ಅದರಲ್ಲಿ ಏನು ಹೆಚ್ಚಿಗೆ ಪ್ರಚಾರದಲ್ಲೇ ವಿಶೇಷವಾಗಿ 4 ವಿಷಯಗಳು ಭಾಳಷ್ಟು ಟ್ರಸ್ಟ್ ಕೊಟ್ಟ ಹೇಳುವಂಥದ್ದು. ಮೊದಲಾಗೆ ಅಯೋಧ್ಯ ಬಗ್ಗೆ, ಅಯೋಧ್ಯ ಮಂದಿರದ ಬಗ್ಗೆ, ಅದರದ ಓಪನಿಂಗ್ ಬಗ್ಗೆ, ಅದ್ರ ಬಗ್ಗೆ ವೈವಿಧ್ಯವಾದ ಚಿತ್ರವನ್ನು ತೆಗೆದ ಇದು ಕೇವಲ ನಮ್ಮ ಮೋದಿಜಿಯವರಿಂದ ಆಯಿತು ಅನ್ನುವಂಥದ್ದನ್ನು ತೋರಿಸುವಂಥದ್ದು. ಇಡೀ ದೇಶದ ಇವ್ರ ಸಾಧನೆ ಏನಪ್ಪ, 10 ವರ್ಷ ಸಾಧನೆ ಅಂದ್ರೆ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಅನ್ನೋದ್ರ ಬಗ್ಗೆ ಸಾಕಷ್ಟು ವೈವಿಧ್ಯಮಯವಾದಂಥ ಪ್ರಚಾರ ಮಾಡುವಂಥದ್ದು. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಎರಡನೇದಾಗೆ ಏನಂದರೆ ಚಂದ್ರಯಾನ ಬಗ್ಗೆ. ಚಂದ್ರಯಾನ ಮಾಡಿದ್ದು ದೊಡ್ಡ ಸಾಧನೆ ನಮ್ಮವ್ರು ಮಾಡಿದರು, ಮೋದಿಜಿಯವ್ರ ಕಾಲದಲ್ಲಿ ಮಾಡಿದರು. ಅದನ್ನು ವೈವಿಧ್ಯಮಯವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ನೀವು ಸಾಧನೆ ಮಾಡಿದರು, ಎಂತ ಮಾಡಿದರು ಅನ್ನೋದ್ರ ಬಗ್ಗೆ. ಇದರ ನಂತರ ಬರುವಂಥ 370 ಬಗ್ಗೆ, 370ಇಂದ ಏನೇನು ಲಾಭ ಆಯಿತು, ಏನಿಲ್ಲ, ಎಂತು ಕಾಶ್ಮೀರ ಹೆಂಗೆ ನಮ್ಮ ಉಳಿತು ಅನ್ನೋದ್ರ ಬಗ್ಗೆ ಅನೇಕ ಪ್ರಚಾರ, ವೈವಿಧ್ಯ ಪ್ರಚಾರ ಮಾಡಿದರೆ ನಂಬುವಂಥ ಒಂದು ಏನಪ್ಪ ಅಂತಂದ್ರೆ ಸುಂದರವಾದ ವಿವರಣೆಗಳನ್ನು ಕೊಡುವಂಥದ್ದು. ಅದರ ನಂತರ G20 ದೊಡ್ಡ ಸಾಧನೆ ನಮ್ಮದು ಅಂತೇಳಿ ತೋರಿಸುವಂಥವು. ಇವುಗಳ ಬಗ್ಗೆ ಹೆಚ್ಚು ಫೋಕಸ್ ಇಟ್ಟ ಈ ಎಲ್ಲ ಅಂತಾರಾಷ್ಟ್ರೀಯ ಮೀಡಿಯಾಗಳಿಂದ ಜನರು ನಂಬುವಂಗೆ ಈ ಒಂದು ವಿಡಿಯೋಗಳು ನಿರ್ಮಿಸಿಕೊಳ್ಳುವಂಥದ್ದು, ಪ್ರಚಾರ ಮಾಡುವಂಥ ಕೆಲಸವನ್ನು ಇವ್ರಿಗೆ ಒಪ್ಪಿಸ್ತಾ ಇದ್ದದ್ದು ಮೇನ್ ಈಗ ಬಂದು ಸುದ್ದಿಗಳು. ಆದರೆ ಇವು ಸತ್ಯನ ಹೌದು, ಆದರೆ ನಿಜವಾಗಿ ಚಂದ್ರಯಾನಕ್ಕೆ ನಮ್ಮ ಮೋದಿಜಿಯವ್ರು ದುಡ್ಡು ಕೊಟ್ಟಿದ್ದೇನೋ ಅಥವಾ ಸರ್ಕಾರ ಕೊಟ್ಟಿದ್ದೇನೋ ಸರಿ, ಆದರೆ ಮೋದಿಜಿಯವ್ರ ಸಾಧನೆ ಅಂತ ಹೆಂಗೆ ಹೇಳಲಿಕ್ಕೆ ಸಾಧ್ಯ ಇದೆ? ಅದನ್ನು ಅದು ನಿರಂತರವಾಗಿ ವಿಜ್ಞಾನ ಕೆಲಸ ನಡೀತಾ ಇರ್ತಾವೆ. 370 ಆಲ್ರೆಡಿ ಭಾಳಷ್ಟು ಜನ ಹೌದು 370 ಹೌದು ಹೋಗಿದ್ದು ಖರೆ, ಇವ್ರ ಕಾಲದಲ್ಲಿ ಆಗಿದ್ದು ಖರೆ. ಅದು ಸ್ವತಃ ನೆಹರೂಜಿ ಅವರು ಹೇಳಿದರು, ಈ ನಮ್ಮ ಸಾರ್ವಭೌಮತ್ವವನ್ನು ಒಪ್ಕೊಂಡಿದ್ದರಿಂದಾಗಿ ಈ ನಮ್ಮ ಒಳಗೆ ಬಂದುಬಿಟ್ಟದಪ್ಪ ಕಾಶ್ಮೀರ ಅನ್ನೋದು ಮಾತು ಅಂದೇ ಹೇಳಿದ್ರು ಅದನ್ನು. ಆದರೆ ಪ್ರಚಾರವನ್ನು ಅಷ್ಟು ಸರಿಯಾಗಿ ಅರಿಯದಂಥ ಕಾಂಗ್ರೆಸ್ಸಿನ ನಂತರದ ನಾಯಕರು ಅದನ್ನು ಹೇಳ್ಕೊಳ್ಳೋದು ಹೋಗಿಬಿಟ್ರು. ಅವ್ರಿಗೂ ಅದು ಅರ್ಥ ಆಯಿತು ಎಲ್ಲೋ ಗೊತ್ತಿಲ್ಲ ಆ ಸಂದರ್ಭದಲ್ಲಿ. ಯಾಕಂದರೆ ಜನ ಕಾಂಗ್ರೆಸ್ ಮೇಲೆ ಅಷ್ಟು ವಿಶ್ವಾಸ ಇಟ್ಟ ಅಂಧಭಕ್ತಿಯಿಂದ ಮತ ಹಾಕ್ತಿದ್ರು. ಇಂಥ ವಿಚಾರಗಳು ಅವ್ರಿಗೆ ಬರಲೇ ಇಲ್ಲ. ಇವತ್ತೇನಾಗಿದೆಪ್ಪ ಅಂದ್ರೆ RSS ಮತ್ತು ಅದ್ರ ಜೊತೆಗೆ BJP ನಮ್ಮ ಮೋದಿಯವರಿಗೆ ಈ ವಿಷಯದಲ್ಲಿ ಭಾಳಷ್ಟು ಪರಂಗತರಾಗಿಬಿಟ್ಟಿದ್ದಾರೆ. 370 ನಾವು ತೆಗೆದು ಹಾಕಿದ್ವಪ್ಪ ಅನ್ನುವಂಥ ಮಾತನ್ನು ಇರಲಿ, ಅದು ಒಂದು ಸಾಧನೆ ಅನ್ನೋನು. ಆದರೆ ಅದನ್ನು ವೈವಿಧ್ಯವಾಗಿ ಜನರು ನಂಬಿಸ ಹೌದಪ್ಪ ಇವ್ರು ಬರದೇ ಇದ್ದಿಲ್ಲ, ಆಗ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು. ಜೊತೆಗೆ G20 ಒಂದು ದೊಡ್ಡ ಸಾಧನೆ, ಜಗದಲ್ಲಿ ಅತ್ಯಂತ ದೊಡ್ಡ ಸಾಧನೆ ಮಾಡಿದಂತೆ. ಇಂಥ ವಿಷಯಗಳ ಬಗ್ಗೆ ಹೆಚ್ಚು ಟೆಸ್ಟ್ ಕೊಟ್ಟು ಸುಂದರವಾದಂಥ ಲೇಖಗಳನ್ನು ತಯಾರು ಮಾಡಿ ಮತ್ತೇನೋ ಮಾಡಿ ಕಂಟೆಂಟ್ ರೈಟರ್ ಸಾಕಷ್ಟು ಇದ್ದಾರೆ. ಕಂಟೆಂಟ್ ಬರೀ ಈ ಹಿನ್ನೆಲೆಯಲ್ಲಿ ಕಂಟೆಂಟ್ ರೈಟ್ ಮಾಡೋದು ಅಡ್ವೋಕ್ ಕಂಟೆಂಟ್ ಅಂತಾರೆ ಇದಕ್ಕೆ. ಅದನ್ನು ಮಾಡಿ ಜನರನ್ನು ನಂಬಿಸುವಂಥ ಕೆಲಸವನ್ನು ಈಗೆಲ್ಲ ಕಂಪ್ನಿಗಳು ಮಾಡ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನಪ್ಪ, ಇದಕ್ಕೆ ಸಾಕಷ್ಟು ದುಡ್ಡನ್ನು ಅವ್ರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ. ಒಟ್ಟಿನಲ್ಲಿ ಒಂದು 2-3 ತಿಂಗಳಲ್ಲ ಇಡೀ ದೇಶದ ತುಂಬ ಭರಣಗಳನ್ನು ನಿರ್ಮಾಣ ಮಾಡಿಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಡ್ಡಿಯಲ್ಲ, ಮಾಡಲಿ, ಜನನು ನಂಬ್ತಾರೆ ನಾವು ಇಟ್ಕೊಂಡು. ಯಾಕಂತಂದ್ರೆ ಇವತ್ತಿನ ಒಂದು ಮಾಸ್ ಮೀಡಿಯಾದಲ್ಲ, ಇವತ್ತಿನ ಒಂದು ಮೀಡಿಯಾದಲ್ಲ ಅಥವಾ ಡಿಜಿಟಲ್ ಮೀಡಿಯಾದಲ್ಲ ಜನ ತಮ್ಮಂತ ತೊಡಗಿಸ್ಕೊಳ್ಳಿಕ್ಕಿದ್ದಾರೆ. ಇವೆಲ್ಲರೂ ನಂಬೋದು ಅಂತ. ಆದರೆ ಇದೇ ಸಂದರ್ಭದಲ್ಲಿ ನಾವು ಕೇಳಬೇಕಾಗಿದ್ದಿಷ್ಟ, ಈ ಒಂದು ಅಡ್ವರ್ಟೈಸ್ಗಳಿಂದ ನೀವು ಭ್ರಮೆಗಳನ್ನು ಸುಳ್ಳುಗಳನ್ನ ನಿರ್ಮಾಣ ಮಾಡಿ ನೀವು ಗೆಲ್ತಿರೋ ಸೋಲ್ತಿರೋ ಬೇರೆ ವಿಷಯ. ಆದರೆ ಇವತ್ತು ನಿರ್ಮಾಣ ಮಾಡೋದು ನಮ್ಮ ಜನ ಇವತ್ತರ ಏನಪ್ಪ ಅಂದ್ರೆ ಮತದಾರರ ಎಚ್ಚರಿಕೆಯಿಂದ ಇದನ್ನೆಲ್ಲ ನೋಡಬೇಕಾಗಿದೆ. ಯಾಕಂದ್ರೆ ನೋಡ್ಬೇಕಾದ್ರೆ ನಾವು ನಮಗೆ ಎಚ್ಚರಿಕೆ ಬೇಕಾಗಿದೆ. ಇವೆಲ್ಲ ನಿಜವಾಗಿಯೂ ಸತ್ಯ ಕಥೆಗಳ. ಚಂದ್ರಯಾನ ಏನು ಮೋದಿಜಿಯವ್ರು ಮಾಡದೇ ಇದ್ರೆ ಮತ್ತೊಬ್ಬರಿದ್ದರೂ ಆಗ್ತಾ ಇರಲ್ವಾ? ಅದೇ G20 ಇನ್ನೊಬ್ಬರು ಪ್ರಧಾನಿ ಇದ್ದಿರೋದು ಬೇರೆ ಪಕ್ಷದಲ್ಲಿದ್ರೆ G20 ನಮ್ಮ ದೇಶ ನಡೀತಾ ಇರಲ್ವ? ಹಿಂದೆಲ್ಲ ಆಗಿಲ್ಲ, ನಮ್ಮಲ್ಲಿ ಎನ್ವೈರನ್ಮೆಂಟ್ ಮೂವ್ಮೆಂಟ್ ಆಗಿಲ್ಲ. ಅದು ನೆಹರೂಜಿಯವರ ಮೇನ್ ಪಾತ್ರ ವಹಿಸಿದ್ರು. ಅವರು ಇವತ್ತಿನಷ್ಟು ಜವಾಬ್ದಾರಾಗಿ ಆ ವಿಷಯವನ್ನು ಅವತ್ತು ಪ್ರಚಾರ ಮಾಡದೆ ಹೋಗಿದ್ರು ಸಹ ನಮ್ಗೆ ಇಲ್ಲ ನೆನಪಿಡಬೇಕಾಗಿದೆ. ಯಾಕಪ್ಪ